ಇಸ್ರೇಲ್ ಸ್ಟೀಲ್ ಪ್ಲಾಂಟ್ ಮೇಲೆ ಇರಾನ್ ದಾಳಿ, ಉಕ್ಕು ಕಾರ್ಖಾನೆಯಿಂದ ಕೆಮಿಕಲ್ ಸೋರಿಕೆಯ ಭೀತಿ. ಮಿಸೈಲ್ ದಾಳಿಗೆ ಬೇರ್ಷೆಬಾದ ಉಕ್ಕು ಕಾರ್ಖಾನೆಗೆ ಹಾನಿಯಾಗಿದೆ ಎನ್ನುವಂತಹ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ಕಾರ್ಖಾನೆ ಸುತ್ತಮುತ್ತಲಿನ ಜನ ಮನೆಯಿಂದ ಹೊರಬರಬೇಡಿ, ಮನೆ ಒಳಗೆ ಇರುವಂತೆ ಜನರಿಗೆ ಹೋಮ್ ಕಮಾಂಡರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಉಕ್ಕು ಕಾರ್ಖಾನೆಯಿಂದ ಕೆಮಿಕಲ್ ಸೋರಿಕೆಯ ಭೀತಿ ಎದುರಾಗಿದೆ. ಇಸ್ರೇಲ್ ಸ್ಟೀಲ್ ಪ್ಲಾಂಟ್ ಮೇಲೆ ಇರಾನ್ ದಾಳಿ ಮಾಡುತ್ತಲ್ಲ, ಹಾಗಾಗಿ ಈ ಉಕ್ಕು ಕಾರ್ಖಾನೆಯಿಂದ ಒಂದಷ್ಟು ಕೆಮಿಕಲ್ ಸೋರಿಕೆಯಾಗಿರುವಂತಹ ಭೀತಿ ಎದುರಾಗ್ತಾ ಇದೆ. ಈ ರೀತಿಯಾದಂತಹ ಸಂದರ್ಭದಲ್ಲಿ ಸ್ಫೋಟಗೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಆ ಕೆಮಿಕಲ್ ಮಾನವನ ಶ್ವಾಸಕೋಶದ ಒಳಗೆ ಹೋದ್ರೆ ಭಾರಿ ಅನಾಹುತ ಆಗುತ್ತೆ. ಹಾಗಾಗಿ ಮಿಸೈಲ್ ದಾಳಿಗೆ ಬೇರ್ಷೆಬಾದ, ಇಸ್ರೇಲ್ನ ಬೇರ್ಷೆಬಾದ ಉಕ್ಕು ಕಾರ್ಖಾನೆಗೆ ಹಾನಿಯಾಗಿದೆ. ಕಾರ್ಖಾನೆ ಜೊತೆಗೆ ಸುತ್ತಮುತ್ತಲಿನ ಜನ ಮನೆಯಿಂದ ಹೊರ ಬರಬೇಡಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡಲಾಗ್ತಾ ಇದೆ. ಮನೆಯ ಒಳಗಡೆನೆ ಇರುವಂತೆ ಜನರಿಗೆ ಹೋಮ್ ಕಮಾಂಡ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಸ್ರೇಲ್ನ ಸ್ಟೀಲ್ ಪ್ಲಾಂಟ್ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಉಕ್ಕು ಕಾರ್ಖಾನೆಯಿಂದ ಕೆಮಿಕಲ್ಗಳು ಸೋರಿಕೆಯಾಗಿರುವಂತಹ ಭೀತಿ ಇದೆ. ಹಾಗಾಗಿ ಜನರ್ಯಾರು ಮನೆಯಿಂದ ಹೊರಗಡೆ ಬರಬೇಡಿ, ಎನಿ ಟೈಮ್ ಸ್ಫೋಟಗೊಳ್ಳಬಹುದು, ಇದು ನಿಮ್ಮ ಜೀವಕ್ಕೆ ಹಾನಿ ಆಗಬಹುದು ಅನ್ನುವಂಥ ಒಂದು ಸೂಚನೆಯನ್ನ ಹೋಮ್ ಕಮಾಂಡರ್ ಕೊಟ್ಟಿದ್ದಾರೆ. ಕೆಮಿಕಲ್ ಸೋರಿಕೆಯ ಭೀತಿ ಎದುರಾಗಿದೆ. ಯಾಕಂತ ಹೇಳಿದ್ರೆ ಇಸ್ರೇಲ್ ಸ್ಟೀಲ್ ಪ್ಲಾಂಟ್ ಮೇಲೆ ಇರಾನ್ ಭೀಕರ ದಾಳಿಯನ್ನ ಮಾಡಿದೆ. ದಾಳಿಯ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ದಟ್ಟ ಹೊಗೆ, ದಟ್ಟ ಬೆಂಕಿಯ ಜೊತೆಗೆ ಆವರಿಸ್ಬಿಟ್ಟಿದೆ. ಅಲ್ಲಿ ಮಿಸೈಲ್ ದಾಳಿಗೆ ಬೇರ್ಷೆಬಾದ ಉಕ್ಕು ಕಾರ್ಖಾನೆ ಹಾನಿ ಆಗ್ಬಿಟ್ಟಿದೆ. ಹಾಗಾಗಿ ಕೆಮಿಕಲ್ ಸೋರಿಕೆಯಾಗಿದೆ. ಅಲ್ಲಿ ಯಾರು ಬರಬೇಡಿ, ಅಲ್ಲಿ ಯಾರು ಇರಬೇಡಿ ಎನ್ನುವಂತಹ ಸೂಚನೆಯನ್ನ ಕೊಡಲಾಗ್ತಾ ಇದೆ. ಕಾರ್ಖಾನೆ ಸುತ್ತಮುತ್ತಲಿನ ಜನಗಳು ಕೂಡ ನಿಮ್ಮ ಮನೆಯಿಂದ ಹೊರಗಡೆ ಬರಬೇಡಿ, ಮನೆ ಒಳಗಡೆನೆ ಇರುವಂತೆ ಹೋಮ್ ಕಮಾಂಡರ್ ಸೂಚನೆಯನ್ನ ಕೊಟ್ಟಿದ್ದಾರೆ. אצלנו